ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಡೇ 5 ನಾವು ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ತಾ ಇದ್ದೀವಲ್ಲ. ಸೊ ಇದರಲ್ಲಿ ಡೇ 5 ನಿನ್ನೆ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಲ್ಲ. 3 ಮೀಲ್ಸ್ ತಗೊಂಡು ಅಂಡ್ ರೆಗ್ಯುಲರ್ ಆಗಿ ಮನೇಲಿ ಮಾಡೋದನ್ನೇ ತಗೊಂಡು ತೋರಿಸಿದ್ದೀನಿ. ಸೊ ಅದನ್ನು ತಗೊಂಡ್ರು ವೆಯ್ಟ್ ಏನು ಡಿಫ್ರೆನ್ಸ್ ಬಂದಿದೆ. ಸೊ ಇಷ್ಟು 3 ಡೇಸ್ ಡಿಟಾಕ್ಸ್ ಮಾಡಿದ್ಮೇಲೆ 4th ಡೇಗೆ ನಾವು ನಾರ್ಮಲ್ ಫುಡ್ನ ತಗೊಂಡ್ರೆ ಮತ್ತೆ ಏನು ವೆಯ್ಟ್ ಲಾಸ್ ಆಗಲ್ವಾ, ಇಲ್ಲ ವೆಯ್ಟ್ ಗೇನ್ ಆಗ್ತೀವಾ? ಎಷ್ಟೊಂದು ಜನಕ್ಕೆ ಈ ಕನ್ಫ್ಯೂಷನ್ ಇರುತ್ತಲ್ಲ. ಸೊ ನಾನು ವೆಯ್ಟ್ನ ಚೆಕ್ ಮಾಡಿ ತೋರಿಸಿದ್ದೀನಿ, ನಿಮಗೂ ಐಡಿಯಾ ಬರುತ್ತೆ, ಹೋಗಿ ನೋಡಿ. ಅಂಡ್ ಇವತ್ತು ಸಂಡೇ, ಡೇ 5 ಸಂಡೇ ಆಗಿರೋದ್ರಿಂದ ನಾನು ನಿಮಗೆ ಮೊದಲೇ ತಿಳಿಸಿದ್ದೆ, ಸಂಡೇ ದಿನ ರೆಸ್ಟ್ ಥರ ಅಂದರೆ ಈ ವಾಕಿಂಗ್ಗೆ ಮಾರ್ನಿಂಗ್ ಏನು ವಾಕಿಂಗ್ ಮಾಡಬೇಕಲ್ಲ 1 hour, ಅದು ಮತ್ತು ಈವ್ನಿಂಗ್ ವರ್ಕೌಟ್ಸು. ಸೊ ವೀಕ್ಲಿ 1 ಡೇ ರೆಸ್ಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸಂಡೇ ರೆಸ್ಟ್ ಡೇ ಅಂತ ಹೇಳಿದೆ. ಸೊ ಹಾಗಾಗಿ ಇವತ್ತು ಸಂಡೇ ಆಗಿರೋದ್ರಿಂದ ವಾಕಿಂಗ್ ಏನು ಹೋಗಿಲ್ಲ. ಸೊ ಈಗ ಮಾರ್ನಿಂಗ್ ನಾನು ಸ್ಟಾರ್ಟ್ ಮಾಡ್ತೀನಿ ಡಯಟ್ನ, ಏನೇನು ತೊಗೊಳ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ನಂಗೆ ವೆಯ್ಟ್ನ ಚೆಕ್ ಮಾಡಿ ತೋರಿಸಿದ್ದೀನಲ್ಲ, ಅದು ಫಸ್ಟ್ ನೋಡ್ಕೊಂಡು ಬಂದು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ, ಓಕೆನಾ? ಇನ್ನು ಯಾರಾದರೂ ಈ ಚಾಲೆಂಜ್ನ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಖಂಡಿತ ಮಾಡಿ, ನಿಜವಾಗ್ಲೂ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ನಿಮಗೆ. ಸ್ಟಕ್ ಆಗಿರೋ ವೆಯ್ಟು ನನಗೆ ಈಗ ವೆಯ್ಟ್ ಲಾಸ್ ಆಗ್ತಾ ಇದೆ ಅಂದರೆ ಎಷ್ಟು ಒಳ್ಳೆ ಡಯಟ್ ಇದು. ಸೊ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ. ಈಗ ಇವತ್ತಿನ ವೆಯ್ಟ್ ಎಷ್ಟಿದ್ದೀನಿ ಅಂತಂದರೆ 63.2 kgs ಇದ್ದೀನಿ ನೋಡಿ. ನಿನ್ನೆ ಬಂದುಬಿಟ್ಟು 63.4 ಇದ್ದೆ. ಸೊ 200 ಗ್ರಾಮ್ಸ್ ಕಡಿಮೆ ಆಗಿದ್ದೀನಿ ಇವತ್ತಿಗೆ. ಆ್ಯಂಡ್ ನಿನ್ನೆ ಏನೇನು ತೊಗೊಂಡಿದ್ವಿ, 3 ಟೈಮ್ಸು ನಾವು ಏನು ಮೀಲ್ಸ್ ತೊಗೊಂಡು ರೆಗ್ಯುಲರ್ ಚಪಾತಿನೇ ತೊಗೊಂಡು, ಸೊ ಯಾವ ಥರ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತ ಈಗ ಐಡಿಯಾ ಬಂತಲ್ಲ. ಸೊ ರೆಗ್ಯುಲರಾಗಿ ನೀವು ನಿಮ್ಮ ವೆಯ್ಟ್ನ ಚೆಕ್ ಮಾಡ್ಕೊಳ್ತಾ ಇರಿ. ಸೊ ಯಾರ್ದು ವೆಯ್ಟ್ ಸ್ಟ್ರಕ್ ಆಗಿದೆ ಆ್ಯಂಡ್ ಯಾರಿಗೆ ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ಅಂತ ನನಗೆ ಅಪ್ಡೇಟ್ ಮಾಡ್ತಾ ಇರಿ. ಆ್ಯಂಡ್ ಇವತ್ತಿನ ಡೇ ನಾನು ಒಂದು ಡಿಟಾಕ್ಸ್ ಡ್ರಿಂಕ್ನ ತೊಗೊಂಡಿದ್ದೀನಿ. ಡಿಟಾಕ್ಸ್ ಡ್ರಿಂಕ್ ಅಂದರೆ ವೆಯ್ಟ್ ಲಾಸ್ ಡ್ರಿಂಕ್. ಆ್ಯಕ್ಚುಲಿ ಇವತ್ತು ಬೇರೆ ಡ್ರಿಂಕ್ ಹಸಿ ಶುಂಠಿ ಎಲ್ಲ ಹಾಕಿ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಹೀಟ್ ಆಗುತ್ತೆ, ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಧನಿಯಾ ಕಾಳನ್ನ ಹಾಕಿಬಿಟ್ಟು 1 ಟೇಬಲ್ ಸ್ಪೂನಷ್ಟು 1 ದೊಡ್ಡ ಗ್ಲಾಸ್ ನೀರಿಗೆ 5 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡು ಈ ಒಂದು ಧನಿಯಾ ಕಷಾಯನ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಎಲ್ಲರಿಗೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮೇಯ್ನಾಗಿ ಥೈರಾಯ್ಡ್ ಇದೆ ಅಂದರೆ ಕಂಪಲ್ಸರಿಯಾಗಿ ಈ ಡ್ರಿಂಕ್ನ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಥೈರಾಯ್ಡ್ ತುಂಬ ಕಂಟ್ರೋಲ್ ಮಾಡುತ್ತೆ ರೆಗ್ಯುಲರಾಗಿ ತೊಗೊಂಡಾಗ. ಹಾಗೆ ಡೈಜೆಷನ್ಗೆ, ನಮಗೆ ಎಕ್ಸ್ಟ್ರಾ ಫ್ಯಾಟ್ ಬರ್ನ್ ಆಗೋದಕ್ಕೆ ಆ್ಯಂಡ್ ಎಲ್ಲ ರೀತಿಯಲ್ಲಿ ನಮಗೆ ಈ ಒಂದು ಡ್ರಿಂಕ್ ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೋಡ್ರಿ ಸ್ಪೈಡರ್ ಮ್ಯಾನ್. ಇಲ್ಲಿ ಯಾರೋ ಸ್ಪೈಡರ್ ಮ್ಯಾನ್ ಬಂದ್ಬಿಟ್ಟಿದ್ದಾರೆ ನಮ್ಮ ಮನೆಗೆ. ಮಾಡಬಾರ್ದು. ಯಾವ ಸ್ಪೈಡರ್ ಮ್ಯಾನ್ ಇದು? ಅವ್ನು ಮಾಡ್ತಾನಂತೆ. ಈ ಡ್ರೆಸ್ ತಂದಾಗ ಅವ್ನು ಖುಷಿ ನೋಡಬೇಕು ಬಾಬಾ. ಅವ್ನು ಯಾವಾಗ ನೋಡಿದ್ರು 24x7 ಯಾವಾಗಲೂ TV ಆನ್ ಮಾಡ್ಕೊಳ್ಳಿ ಈ ಸ್ಪೈಡರ್ ಮ್ಯಾನಿಂದೇ ನೋಡ್ತಿರ್ತಾನೆ. ಇವಾಗೂ ಆ ಸ್ಪೈಡರ್ ಮ್ಯಾನ್ ಇಟ್ಕೊಂಡೆ ನೋಡ್ರಿ. ಹಂಗಾಗಿನೇ ಈ ಡ್ರೆಸ್ ಅವನಿಗೆ ಆನ್ಲೈನಿಂದ ಆರ್ಡರ್ ಮಾಡಿ ತರಿಸಿತ್ತು. ಸೊ ಇದು ಬಂದಾಗ ಅವ್ನು ಖುಷಿ ನೋಡಬೇಕು. ಆ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ, ಇದ್ರೆ ಆ್ಯಡ್ ಮಾಡ್ತೀನಿ ನೋಡಿ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಿಮ್ಮ ಮನೇಲಿ ಯಾರಾದ್ರೂ ಮಕ್ಕಳಿದ್ರೆ ಈ ಜಸ್ಟ್ ಇದು ಒಂದು 170 rupees ಏನೋ ಅಷ್ಟೇ ಡ್ರೆಸ್ಸು. ಬಂದಾಗ ಅವ್ನು ಖುಷಿ ನೋಡಬೇಕು, ಅದನ್ನ ನೋಡ್ಕೊಂಡೇ ಪೇರೆಂಟ್ಸಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಂಡಾದ್ಮೇಲೆ ಮಿನಿಮಮ್ 1 hour ಗ್ಯಾಪ್ ಬಿಡ್ತೀನಿ. ಸೊ ಅದಾದಮೇಲೆ ನಾನು ತೊಗೊಂಡಿರೋದು ಬ್ರೇಕ್ಫಾಸ್ಟಿಗೆ 1 ಆಮ್ಲೆಟ್ ತೊಗೊಂಡಿದ್ದೀನಿ, 1 ಎಗ್ ಆಮ್ಲೆಟು.
ತುಂಬ ಕಡಿಮೆ ಆಯಿಲ್ ಹಾಕಿ. ಆ್ಯಂಡ್ ಇನ್ನೂ ಒಂದು ಬಂದುಬಿಟ್ಟು ಓವರ್ನೈಟ್ ಓಟ್ಸ್ನ ತೊಗೊಂಡಿದ್ದೀನಿ. ಓವರ್ನೈಟ್ ಓಟ್ಸ್ ಯಾವ ರೀತಿಯಾಗಿ ಮಾಡಬೇಕು ಅಂತ ತುಂಬ ಸಲ ತೋರಿಸಿದ್ದೀನಿಲ್ಲ. ಜಸ್ಟ್ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಓಟ್ಸ್ನ ಹಾಕ್ಕೊಂಡ್ಬಿಟ್ಟು ಆ್ಯಂಡ್ ಚಿಯಾ ಸೀಡ್ಸ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಎಲ್ಲ ಥರದ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಾಡ್ಕೊಂಡಿರೋ ಅಂಥ ಈ ಓವರ್ನೈಟ್ ಓಟ್ಸು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಪ್ರೋಟೀನ್ ಸೋರ್ಸ್ ಆಗಿ ನಾನು ಒಂದು ಎಗ್ ಆಮ್ಲೆಟು ಆ್ಯಂಡ್ 4-5 ಪೀಸಸ್ ಅಷ್ಟು ಕುದಿಸಿರೋವಂಥ ಗೆಣಸು ತೊಗೊಂಡಿದ್ದೀನಿ. ಸೊ ಇದ್ರ ಬದಲಾಗಿ ಬೇರೆ ಏನಾದರೂ ನೀವು ತೊಗೊಳ್ಬೋದು ಹೆಲ್ದಿ ಆಪ್ಷನ್ ಆಗಿ, ಬಟ್ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಗೆಣಸು ತೊಗೊಂಡಿದ್ದೀನಿಲ್ಲ, ಅದ್ರ ಬದಲಾಗಿ ನೀವೇನಾದರೂ ಫ್ರೂಟ್ ತೊಗೊಳ್ಳಿ ಅಥವಾ ಕುದಿಸಿರೋ ಅಂಥ ಸ್ಟೀಮ್ ಮಾಡ್ಕೊಂಡಿರೋ ಅಂಥ ಬೀಟ್ರೂಟ್, ಕ್ಯಾರೆಟ್ ಈ ಥರ ಏನಾದರೂ ತೊಗೊಳ್ಬೋದು ಹೆಲ್ದಿ ಆಪ್ಷನ್ ಆಗಿ. ಆ್ಯಂಡ್ ನಾನು ಲಂಚ್ಗೆ ಪ್ರಿಪೇರ್ ಮಾಡ್ತಾ ಇರೋದು ಚಿಕನ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ವೆಯ್ಟ್ ಲಾಸ್ಗೆ ನಾನು ಯಾವ ಥರ ಚಿಕನ್ನ ಪ್ರಿಪೇರ್ ಮಾಡ್ಕೊತೀನಿ ಆ್ಯಂಡ್ ಈಸಿಯಾಗಿ ಮಾಡ್ಕೊಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನಿಲ್ಲಿ ತೋರಿಸಿರೋ ಅಂಥದ್ದು ಏನು ಪದಾರ್ಥ ಇದ್ದಾವಲ್ಲ ಅದಕ್ಕೆಲ್ಲ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಪ್ಯೂರಿ ಥರ. ಈಗ ಚಿಕನಿಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಮಿಕ್ಸಿ ಮಾಡ್ಕೊಂಡಿರೋ ಅಂಥದ್ದು ಈ ಗ್ರೀನ್ ಪೇಸ್ಟ್ ಏನಿದೆಯಲ್ಲ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿ ಇಟ್ಬಿಡಬೇಕು. ಒಂದು ಹಾಫ್ ಆನ್ ಅವರ್ ಇದು ಮ್ಯಾರಿನೇಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆ್ಯಂಡ್ ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆದಷ್ಟು ಕಡಿಮೆ ಆಯಿಲ್ನ ಯೂಸ್ ಮಾಡಿ ವೆಯ್ಟ್ ಲಾಸ್ ಟೈಮಲ್ಲಿ. ಹಾಕಿಬಿಟ್ಟು ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋದ್ಮೇಲೆ ಟೊಮೆಟೊ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೀರು ಫುಲ್ ಕಂಪ್ಲೀಟಾಗಿ ಹೋಗಿ ಈ ಥರ ಡ್ರೈ ಆಗೋವರೆಗೂ ನಾವು ಕುದಿಸ್ಕೋಬೇಕು. ತುಂಬ ಟೇಸ್ಟಿಯಾಗಿರೋಂಥ ಚಿಕನ್ ರೆಡಿ ಆಯಿತು. ಈಗ ಇದಕ್ಕೆ ನಾನು ದಾಲ್ ಮಾಡ್ಕೊಳ್ತಾ ಇದ್ದೀನಿ. ರಾಜಗಿರಿ ಸೊಪ್ಪಿನ ದಾಲು ಸಪ್ರೇಟಾಗಿ ನಾನೆಲ್ಲ ಶೂಟ್ ಮಾಡ್ಕೊಂಡಿಲ್ಲ. ದಾಲ್ ಯಾವ ಥರ ಮಾಡ್ತೀವಲ್ಲ, ಈರುಳ್ಳಿ, ಟೊಮೆಟೊ ಮತ್ತು ಉಪ್ಪು, ಅರಿಶಿನ, ಖಾರ ಇವೆಲ್ಲ ಹಾಕಿಬಿಟ್ಟು ಫಸ್ಟ್ಗೆ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ರಾಜಗಿರಿ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಹಸಿ ವಾಸನೆ ಹೋಗಿದೆ ಅಂದಾಗ ನಾವು ಮೊದಲೇ ಕುದಿಸಿಟ್ಕೊಂಡಿರೋಂಥ ತೊಗರಿಬೇಳೆದೇನಿರುತ್ತಲ್ಲ ಸ್ವಲ್ಪ ತೀರಾ ಸ್ಮೂತಾಗಿರ್ಬಾರ್ದು, ಅಂದರೆ ತೀರಾ ಮೆತ್ತಗಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈ ಥರ ಸ್ವಲ್ಪ ಕಾಳು ಮತ್ತು ಸ್ವಲ್ಪ ಪ್ಯೂರಿ ಥರ ಇದ್ದರೆ ಚೆನ್ನಾಗಿರುತ್ತೆ. ಆ ಥರ ನೋಡ್ಕೊಂಡು ಕುದಿಸ್ಕೊಳ್ಳಿ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಮ್ಯಾಗಿ ಮಸಾಲ ಹಾಕಿದರೆ ನಮಗೆ ಹೈ ಪ್ರೋಟೀನ್ ಹೈ ಫೈಬರ್ ದಾಲ್ ರೆಡಿ. ಆ್ಯಂಡ್ ಇವತ್ತಿನ ಲಂಚ್ಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ಜೋಳದ ರೊಟ್ಟಿ, ದಾಲ್ ಸ್ವಲ್ಪ, ಆ್ಯಂಡ್ ಚಿಕನು, ಆನಿಯನ್ಸು. ಇದಿಷ್ಟು ಬ್ಯಾಲೆನ್ಸ್ಡ್ ಮೀಲ್ ಆಗುತ್ತೆ. ಎಲ್ಲ ಥರದ್ರಲ್ಲಿ ಅಂದರೆ ಎಲ್ಲ ಥರದ ನ್ಯೂಟ್ರಿಷನ್ ಸಿಗುತ್ತೆ ಇದರಲ್ಲಿ. ಸೊ ನೀವೇನಾದರೂ ವೆಜಿಟೇರಿಯನ್ಸ್ ಆಗಿದ್ದರೆ ಚಿಕನ್ ಬದಲಾಗಿ ಏನಾದರೂ ಹೈ ಪ್ರೋಟೀನ್ ಕೊಡೋ ಅಂಥ ನಿಮಗೆ ಪನ್ನೀರ್, ಸೋಯಾ ಚಂಕ್ಸ್ ಮತ್ತು ಕಾಳುಗಳು, ಪಲ್ಯಗಳು, ಸೊ ಈ ಥರ ಎಗ್ಸ್ ತೊಗೊಳ್ಳೋರು ಎಗ್ಸ್ಗೂ ತೊಗೋಬೋದು ಚಿಕನ್ ಪ್ಲೇಸಾಗಿ. ಆ್ಯಂಡ್ ಈವನ್ ಫಿಶ್ ಕೂಡ ತೊಗೋಬೋದು. ಈ ಥರ ನಾನು ಲಂಚ್ನ ಮುಗಿಸ್ಕೊಂಡಿದ್ದೀನಿ ಇವತ್ತು. ಹಾಯ್, ಊಟ ಆಯಿತು. ಆ್ಯಕ್ಚುಲಿ ಇದಕ್ಕೆ ಇದನ್ನು ಶೂಟ್ ಮಾಡ್ತಿದ್ದೀನಿ ಅಂದರೆ ಊಟ ಮಾಡಬೇಕಾದ್ರೆ ಒಂದು ರೊಟ್ಟಿ, ಜೋಳದ ರೊಟ್ಟಿ ಮತ್ತು ಚಿಕನ್ನು ಅದು ತೊಗೊಂಡಾಗ ಇನ್ನೊಂದು ಸ್ವಲ್ಪ ತಿನ್ನೋಣ ಅಂತ ಅನಿಸ್ತಿತ್ತು. ಬಟ್ ನಾವು ಎರಡು ರೊಟ್ಟಿ ಅಂದರೆ ದೊಡ್ಡ ಸೈಜಿಂದ ಹೇಳಾಗತ್ತೀನಿ. ನಾನು ನಿನ್ನೆ ತಿಳಿಸಿದ್ನಲ್ಲ, ಚಪಾತಿ ಅಂದರೆ ವೆಯ್ಟ್ ಲಾಸ್ ಚಪಾತಿ ಆಗಿರ್ಬೋದು, ಇದು ಪೂರಿ ಸೈಜ್ ಚಿಕ್ಕ ಇದ್ದರೆ 2 ತೊಗೋಬೋದು, ಇಲ್ಲ ಒಂದೇ ದೊಡ್ಡದಂದರೆ ಒಂದೇ ತೊಗೊಳ್ಬೇಕು. ಯಾಕಂದರೆ ಅದರಲ್ಲಿ ನಮಗೆ ಕಾರ್ಬೋಹೈಡ್ರೇಟ್ಸ್ ಕೌಂಟ್ ಆಗುತ್ತೆ ಮತ್ತು ಕ್ಯಾಲರೀಸ್ ಕೌಂಟ್ ಆಗುತ್ತೆ. ಸೊ ಹಾಗಾಗಿ ನಾವು ಎಷ್ಟೇ ಹೆಲ್ದಿ ತೊಗೊಂಡ್ರೂ ಪೋರ್ಷನ್ ಕಂಟ್ರೋಲ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ನಮಗೆ ವೆಯ್ಟ್ ಲಾಸ್ ಆಗೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿನೇ ಅದು ಬೇಕಿದ್ರೆ ನಾವು ವೆಯ್ಟ್ ಮೇಂಟೈನ್ ಮಾಡೋ ಟೈಮಲ್ಲಿ ಆರಾಮಾಗಿ ತೊಗೋಬೋದು 2 ರೊಟ್ಟಿ 2 ಚಪಾತಿಗಳನ್ನೆಲ್ಲ. ಬಟ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಯಾವಾಗೂ ಪೋರ್ಷನ್ ಕಂಟ್ರೋಲ್ ಇರಬೇಕು. ಸೊ ಹಾಗಾಗಿ ಒಂದು ರೊಟ್ಟಿ ತೊಗೊಂಡೆ, ಇನ್ನೊಂದು ಸ್ವಲ್ಪ ತಿನ್ನೋಣ, ಇನ್ನೂ ಅರ್ಧ ತಿನ್ನೋಣ ಅಂತ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಬಟ್ ಬೇಡ, ಸೊ ನಾವೇನು ತೊಗೊಂಡಿದ್ವಲ್ಲ ಪೋರ್ಷನ್, ಸೊ ಅಷ್ಟು ಕರೆಕ್ಟ್ ಇದೆ. ಸೊ ಹಾಗಾಗಿನೇ ಇದನ್ನು ಯಾವ ರೀತಿಯಾಗಿ ಎಷ್ಟೊಂದು ಜನಕ್ಕೆ ಇದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಕ್ರೇವಿಂಗ್ಸ್ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ತಿಂದ್ಬಿಡೋದು, ಇಲ್ಲಾಂದರೆ ಸ್ವೀಟ್ಸು ಅದು ಇದು ತಿಂದ್ಬಿಡೋದು ಮಾಡಿದ್ರೆ ಡೆಫಿನೆಟ್ಲಿ ನಾವು ಏನು ಒಂದು ಜರ್ನಿನ ಸ್ಟಾರ್ಟ್ ಮಾಡಿರ್ತೀವಲ್ಲ ವೆಯ್ಟ್ ಲಾಸ್, ಇಷ್ಟು ದಿನ ಕಷ್ಟಪಟ್ಟು ಮಾಡ್ಕೊಂಡು ಬರ್ತಾ ಇರ್ತೀವ. ಸೊ ಸಡನ್ನಾಗಿ ಒಂದ್ಸಲ ಕ್ರೇವಿಂಗಿಗೆ ಅದೆಲ್ಲ ಬ್ರೇಕ್ ಆಗಿಬಿಡುತ್ತಲ್ಲ. ಹಾಗಾಗಿ ನಾವು 30 ಡೇಸ್ ಅಂತೇಳಿ ಚಾಲೆಂಜ್ ಫಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಕ್ರೇವಿಂಗ್ಸು ಸಾಕಷ್ಟು ಡೆಡಿಕೇಟೆಡಾಗಿ ಪ್ರಾಪರಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಥರ ಮಾಡ್ಕೊಂಡಿರೋದು. ಸೊ ಬ್ರೇಕ್ ಮಾಡಬಾರ್ದು, ನಾವು ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ. ಹಾಗಾಗಿ ಮತ್ತೆ ಎಕ್ಸ್ಟ್ರಾ ಏನೂ ತೊಗೊಂಡಿಲ್ಲ. ಸೊ ಹಂಗೆ ಏನಾದರೂ ಎಕ್ಸ್ಟ್ರಾ ತೊಗೊಂಡ್ರೆ ಆ ಥರದ್ದೆಲ್ಲ ನಾನು ನಿಮಗೆ ಮೆನ್ಷನ್ ಮಾಡ್ತೀನಲ್ಲ. ಸೊ ಇದೊಂದು ನಂಗೆ ಫೀಲ್ ಆಗ್ತಾಯಿತ್ತು. ಸೊ ನನಗೂ ಅಂದರೆ ನಿಮಗೂ ಫೀಲ್ ಆಗ್ತಾ ಇರ್ಬೋದು ಯಾರಿಗಾದರೂ ಈ ಥರ ಅಂತ ಅಂದ್ಬಿಟ್ಟು ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈಗ ಮಧ್ಯಾಹ್ನ ಮಲ್ಕೊಳ್ಳೋದಕ್ಕಂತೂ ಹೋಗೋದಿಲ್ಲ, ಯಾಕಂದರೆ ಇವಾಗ ಮಲ್ಕೊಂಡ್ಬಿಟ್ರೆ ಮತ್ತು ನೈಟ್ ನಿದ್ದೆ ಬೇಗ ಬರೋದಿಲ್ಲ. ಸೊ ಹಾಗಾಗಿ ಈಗ ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಲಡ್ಡು ಮಲ್ಕೊಂಡ್ಬಿಟ್ಟಿದ್ದಾನೆ, ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ದ.
ಆ್ಯಂಡ್ ಇವತ್ತಿಗೂ ನಾನು ವಾಕಿಂಗ್ ಬೇರೆ ಏನೂ ಹೋಗಿರಲಿಲ್ಲ ಸಂಡೇ. ಸೊ ಹಾಗಾಗಿ ನಮ್ದು ಮುಕ್ಕೊಂಬಿಟ್ಟಿದ್ದಾನೆ. ಈಗ ಏನಾದರೂ ಕೆಲಸ ಇದ್ದರೆ ನಾನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಈವ್ನಿಂಗ್ ವರ್ಕೌಟ್ಸೂ ಇಲ್ಲ, ಸಂಡೇ ರೆಸ್ಟ್ ಡೇ. ಬಟ್ ಆ ಡಯಟ್ ಅಂತೂ ಪ್ರಾಪರಾಗಿ ಮಾಡಬೇಕು. ಆ್ಯಂಡ್ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಏನು ಅಂದರೆ ಎಲ್ಲನೂ ಏನು ನಮ್ಮ ಡಯಟ್ ಚಾಲೆಂಜಿಗಂತೂ ಕಂಪಲ್ಸರಿ ಬೇಕೇ ಬೇಕು. ನಟ್ಸು ಸೀಡ್ಸು ಅಂತ ಹೇಳಿದ್ನಲ್ಲ, ಸ್ವಲ್ಪ ರೀಸ್ಟಾಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ದಾವೆ ಮತ್ತು 30 ಡೇಸ್ಗೂ ನಮಗೆ ಬೇಕಾಗುತ್ತಲ್ಲ, ಡೈಲಿ ಆಲ್ಮೋಸ್ಟ್ ತೊಗೊಳ್ತಿರ್ತೀವಲ್ಲ. ಆ್ಯಂಡ್ ಚಾಲೆಂಜ್ ಇಲ್ಲದೇ ಇದ್ರೂ ಕಂಪಲ್ಸರಿಯಾಗಿ ನಮ್ಮ ಮನೆಯಲ್ಲಿ ಲಡ್ಡುಗೆ, ಆರಾಧ್ಯಗೆ ಮತ್ತು ನಾನು ಎಲ್ಲ ತಿಂತಿರ್ತೀವಿ. ಹಾಗಾಗಿನೇ ಯಾವಾಗಲೂ ಸ್ಟಾಕ್ ಇದ್ದೇ ಇರುತ್ತೆ ಈ ಥರ ನಟ್ಸು ಸೀಡ್ಸ್ ಅಂತೂ. ಲಡ್ಡುಗೆ ಅಗಸೆ ಬೀಜ ಅಂತೂ ಹುಚ್ಚು. ಅಗಸೆ ಬೀಜ ಮತ್ತು ಚಿಯಾ ಸೀಡ್ಸು ಲಡ್ಡು ಆರಾಧ್ಯ ಕೇಳ್ತಾನೆ ಇರ್ತಾರೆ. ಬಟ್ ನಾವು ಎಷ್ಟೇ ಹೆಲ್ದಿ ಆಗಿದ್ರೂ ನಟ್ಸು ಸೀಡ್ಸು ಎಲ್ಲನೂ ಲಿಮಿಟಲ್ಲೇ ತೊಗೋಬೇಕು. ಆ್ಯಂಡ್ ಇಲ್ಲಿ ನಾನು 2 ಡ್ರೈ ಫ್ರೂಟಿಂದು ನೋ ಶುಗರ್ ಆ್ಯಡೆಡ್ ಅಂತ ಇದೆಯಲ್ಲ, ಜಸ್ಟು ಖರ್ಜೂರ ಹಾಕಿ ಈ ಥರ ಡ್ರೈ ಫ್ರೂಟ್ ಬರ್ಫಿಗಳನ್ನ ತರಿಸಿದ್ದೀನಿ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಲ್ಲೆಲ್ಲ ತೊಗೋಬೋದು ಅಂತ, ತುಂಬ ಹೆಲ್ದಿನೂ. ಆ್ಯಂಡ್ ಕೆಲವೊಂದು ಫ್ರೂಟ್ಸು ವೆಜಿಟೇಬಲ್ಸು ತರಿಸಿದ್ದೆ, ತುಂಬ ಫ್ರೆಶ್ ಆಗಿದ್ದಾವಲ್ಲ. ಈ ಥರದ್ರಲ್ಲಿ ನೀವು ಖಂಡಿತ ಇನ್ವೆಸ್ಟ್ ಮಾಡಲೇಬೇಕು. ಈ ಥರ ಇನ್ವೆಸ್ಟ್ ಮಾಡಿದರೆ ಮಾತ್ರ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಹೆಲ್ತ್ ಚೆನ್ನಾಗಿರ್ಬೇಕಲ್ಲ ಮೇಯ್ನಾಗಿ. ಬೇರೆ ಏನು ಕಷ್ಟ ಬಂದರೂ ತಡ್ಕೋಬೋದು, ಬಟ್ ನಮ್ಮ ಹೆಲ್ತ್ ಹಾಳಾಯಿತು ಅಂತಂದರೆ ಅದನ್ನು ರಿಕವರ್ ಮಾಡೋಕ್ಕೆ ಸುಮ್ಮನೆ ಅಲ್ಲ. ಸೊ ಅದ್ರ ಬದಲಾಗಿ ನಾವು ಒಳ್ಳೆ ಹೆಲ್ದಿ ಡಯಟ್ ಫಾಲೋ ಮಾಡ್ತಾ ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇದ್ದರೆ ಫ್ಯೂಚರಲ್ಲೂ ನಾವು ಯಾವುದೇ ಹೆಲ್ತ್ ಇಶ್ಯೂಸ್ ಆಗಲಾರ್ದಂಗೆ ಸ್ವಲ್ಪ ಮಟ್ಟಿಗೆ ನಾವು ನೋಡ್ಕೋಬೋದು. ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಇದ್ದಾವೆ ಅಂತಂತ ಅಂದರೆ ಲೈಕ್ PCOD, ಥೈರಾಯ್ಡು, ಡಯಾಬೆಟಿಕ್ಸು ಈ ಥರದ್ದೆಲ್ಲ ಇರುತ್ತಲ್ಲ, ಈ ಥರ ಆಲ್ರೆಡಿ ನಾವು ಸಫರ್ ಆಗ್ತಾ ಇದ್ದೀವಿ ಅಂದರೆ ಡೆಫಿನೆಟ್ಲಿ ನಿಮಗೆ ಒಳ್ಳೆ ಫುಡ್, ನ್ಯೂಟ್ರಿಷನ್ ಇರುವಂಥ ಫುಡ್ನ ತೊಗೊಳ್ಳಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ರೆಗ್ಯುಲರಾಗಿ ತೊಗೊಳ್ತಾ ಬಂದಾಗ ನಿಮಗಿರುವಂಥ ಪ್ರಾಬ್ಲಮ್ಮು ರಿವರ್ಸ್ ಆಗ್ತಾ ಬರುತ್ತೆ. ಸೊ ನಮ್ಮ ಕಂಟ್ರೋಲಲ್ಲಿ ನಾವು ಇಟ್ಕೋಬೋದು. ಸೊ ಹಾಗಾಗಿ ಇವಾಗಿಂದಾದರೂ ನಿಮಗೆ ಡಯಟ್ ಮಾಡದೇ ಇದ್ರೂ ರೆಗ್ಯುಲರಾಗಿ ನಿಮ್ಮ ಏನು ಲೈಫ್ ಸ್ಟೈಲಲ್ಲಿ ಈ ಥರ ಒಳ್ಳೆ ಫುಡ್ನ ತೊಗೊಳ್ಳೋ ಅಭ್ಯಾಸ ಮಾಡ್ಕೊಳ್ಳಿ. ಇದರಲ್ಲಂತೂ ಖಂಡಿತ ಇನ್ವೆಸ್ಟ್ ಮಾಡಲೇಬೇಕು ನಾವು. ಹಾಗೆ ಇವತ್ತು ಈವ್ನಿಂಗಿಗೆ ನಾನು ಸ್ನ್ಯಾಕ್ಸ್ ಥರ ಸ್ವಲ್ಪ ಹೊಟ್ಟೆ ಶುವಾದಂಗೆ ಅನಿಸ್ತು. ಹಾಗಾಗಿ ಒಂದು ಡ್ರೈ ಫ್ರೂಟ್ ಬರ್ಫಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 4 ಪೀಸಸ್ ಅಷ್ಟು ಜಾಮೂನ್ ತೊಗೊಂಡಿದ್ದೀನಿ, ಏನು ಗಾವಾ ಫ್ರೂಟು. ಸೊ ಯೂಶ್ವಲಿ ನನಗೆ ಅಷ್ಟೊಂದು ಹೊಟ್ಟೆ ಹಶ್ವಾಗಲ್ಲ ಈವ್ನಿಂಗಲ್ಲಿ, ಬಟ್ ಹಶ್ವಾದಾಗ ಮಾತ್ರ ಏನಾದರೂ ಹೆಲ್ದಿಯಾಗಿ ತೊಗೊಳೋದಕ್ಕೆ ಟ್ರೈ ಮಾಡಿ. ಇದೇ ತೊಗೋಬೇಕಂತ ಏನೂ ಇಲ್ಲ, ಏನಾದರೂ ಹೆಲ್ದಿ. ಆ್ಯಂಡ್ ಸ್ವಲ್ಪ ಪಿಸ್ತಾನೂ ತೊಗೊಂಡಿದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಡಬ್ಬಾಗೆ ಹಾಕಿಡ್ತಾ ಇದನ್ನ ಸ್ವಲ್ಪ ಪಿಸ್ತಾನೂ ತೊಗೊಂಡು ತಿಂದಿದ್ದೀನಿ. ಇದಾಗಿತ್ತು ಈವ್ನಿಂಗ್ ಸ್ನ್ಯಾಕ್ಸ್. ಆ್ಯಂಡ್ ಮತ್ತು ನೈಟ್ ಡಿನ್ನರಿಗೆ ಬಂದರೆ ಸ್ವಲ್ಪ ವೈಟ್ ರೈಸ್, ಕ್ವಾಂಟಿಟಿ ನೋಡಿ ಪೋರ್ಷನು, ಅದ್ರ ಜೊತೆಗೆ ಚಿಕನ್ ಫ್ರೈ ಮಾಡಿದ್ದೆ ಆ್ಯಂಡ್ ಸ್ವಲ್ಪ ದಾಲ್. ಸೊ ಇದಾಗಿತ್ತು ನಂದು ನೈಟ್ ಡಿನ್ನರು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.